ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಒಂದು ಚಾನಲ್‌ನಲ್ಲಿ ಸಾಕಷ್ಟು ಅಣ್ಣವ್ರ ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಆದ್ರೆ ಇವತ್ತು ಅಣ್ಣವರ 10 ಚಿತ್ರಗಳು ಅಂದ್ರೆ 2000ಕ್ಕಿಂತ ಮುಂಚೆ ಬಂದಂತ 10 ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಸಿನಿಮಾಗಳು ಎಷ್ಟು ಬಜೆಟ್ ಆಗಿತ್ತು ಮತ್ತು ಕಲೆಕ್ಷನ್ ಎಷ್ಟಾಗಿತ್ತು, ಟಾಪ್ 10 ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಮೊದಲ ಬಾರಿಗೆ ಅಣ್ಣವ್ರದ್ದು ಬಂಗಾರದ ಪಂಜರ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ರಾಜಶೇಖರ್ ಅವರು. ಈ ಸಿನಿಮಾಗೆ ನಿರ್ದೇಶನ ವಿ ಸೋಮಶೇಖರ್ ಅವರು ಮಾಡಿರ್ತಾರೆ. ರಾಜ್‌ಕುಮಾರ್ ಅವರು, ಆರತಿ ಅವರು ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಔಟ್ ಅಂಡ್ ಔಟ್ ಒಂದು ಕಾಮಿಡಿಯಾದ ಸಿನಿಮಾ. ಈ ಸಿನಿಮಾದ ಬಜೆಟ್ ಆಗಿನ ಕಾಲಕ್ಕೇನೆ 1974ರಲ್ಲಿ 25 ಲಕ್ಷ ಹಾಕಿರ್ತಾರೆ ಈ ಒಂದು ಸಿನಿಮಾಗೆ. ಈ ಸಿನಿಮಾದ ಕಲೆಕ್ಷನ್ ಬಂದು ಹತ್ತತ್ರ 2.5 ಕೋಟಿ ರೂಪಾಯಿ ಆಗಿರುತ್ತೆ. ಅಂದ್ರೆ 1974ರಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಸಿನಿಮಾ ಕೂಡ ಇದಾಗುತ್ತೆ. ಇದಾದ ಮೇಲೆ ಗಂಧದ ಗುಡಿ ಸಿನಿಮಾ. ಇದು 1973ರಲ್ಲಿ ಬರುತ್ತೆ. ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರು ಕೂಡ ಅಭಿನಯ ಮಾಡಿರ್ತಾರೆ ಈ ಒಂದು ಸಿನಿಮಾದಲ್ಲಿ. ಪಂಡ್ರಿ ಬೈ ಅವರು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ. ಈ ಸಿನಿಮಾಗೆ ನಿರ್ದೇಶನ ವಿಜಯ್ ಅವರು ಮಾಡಿರ್ತಾರೆ. ಈ ಸಿನಿಮಾದ ನಿರ್ಮಾಪಕ ಎಂ.ಪಿ. ಶಂಕರ್ ಅವರು. ನಿಮ್ಗೆಲ್ಲ ಗೊತ್ತಿರುತ್ತೆ, ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಅಣ್ಣವ್ರದ್ದು ಒಂದು 150ನೇ ಸಿನಿಮಾ ಅಂತ ಕೂಡ ಈ ಸಿನಿಮಾ ಹೆಸರು ಪಡ್ಕೊಂಡಿತ್ತು. ಈ ಸಿನಿಮಾದ ಬಜೆಟ್ 20 ಲಕ್ಷ ಆಗಿರುತ್ತೆ. ಅಂದ್ರೆ ಅತಿ ಕಡಿಮೆ ಬಜೆಟ್ ನಲ್ಲಿ ತಯಾರಾದ ಸಿನಿಮಾ. ಬರೀ ಒಂದು ಕಾಡಲ್ಲೇ ಇಡೀ ಚಿತ್ರೀಕರಣ ನಡೆಯುತ್ತೆ. ಈ ಸಿನಿಮಾದ ಕಲೆಕ್ಷನ್ 3 ಕೋಟಿ ಆಗಿರುತ್ತೆ. 1973ರಲ್ಲಿ 3 ಕೋಟಿ ಅಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್. ಆಗ ಸಿಕ್ಕಾಪಟ್ಟೆ ದೊಡ್ಡ ಮೊತ್ತದ ದಾಖಲೆ ಕೂಡ ಈ ಒಂದು ಸಿನಿಮಾ ಬರೆಯುತ್ತೆ. ಅದಾದ್ಮೇಲೆ ದೇವತಾ ಮನುಷ್ಯ 1988ರಲ್ಲಿ ಬರುತ್ತೆ. ಈ ಸಿನಿಮಾ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರು, ಸುಧಾರಾಣಿ ಅವರು ಕೂಡ ಅಭಿನಯ ಮಾಡಿದ್ದಾರೆ ಒಂದು ಸಿನಿಮಾದಲ್ಲಿ. ಮತ್ತು ನಾಯಕಿಯಾಗಿ ಈ ಸಿನಿಮಾದಲ್ಲಿ ಗೀತಾ ಅವರು ಇರ್ತಾರೆ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ಪಾರ್ವತಮ್ಮ ರಾಜ್‌ಕುಮಾರ್ ಅವರು. ಈ ಸಿನಿಮಾಗೆ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ್ ಅವರು ಇರ್ತಾರೆ. ಈ ಸಿನಿಮಾದ ಬಜೆಟ್ 40 ಲಕ್ಷ. ಬಟ್ ಈ ಸಿನಿಮಾದ ಕಲೆಕ್ಷನ್ ಒಂದು 3.5 ಕೋಟಿ ಅಷ್ಟಾಗಿರುತ್ತೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದವರು ಸಹ ಕಲೆಕ್ಷನ್ ಅಲ್ಲಿ ಕೂಡ ಯಾವುದೇ ರೀತಿ ಹಿಂದೆ ಬೀಳಲ್ಲ. ಯಾಕೆಂತಂದ್ರೆ ಅಲ್ಲಿ ವರನಟ ಡಾಕ್ಟರ್ ರಾಜ್‌ಕುಮಾರ್ ಇರ್ತಾರೆ. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟು ಕೂಡ ಆಗುತ್ತೆ. ಅದಾದ ಮೇಲೆ ಭಾಗ್ಯದ ಬಾಗಿಲು. ಅಣ್ಣವರ ಇದು 100ನೇ ಸಿನಿಮಾ ಅಂತ ಕೂಡ ಹೇಳ್ತಾರೆ ತುಂಬಾ ಜನ. ಈ ಸಿನಿಮಾ ಅಣ್ಣವ್ರದ್ದು 100ನೇ ಸಿನಿಮಾ ಕೂಡ ಹೌದು. ಈ ಸಿನಿಮಾದ ಬಜೆಟ್ ಬಂದು ಆಗಿನ ಕಾಲಕ್ಕೆ ಲೆಕ್ಕ ಹಾಕೊಂಡ್ರೆ ಬರೀ 12 ಲಕ್ಷ ರೂಪಾಯಿ ಈ ಸಿನಿಮಾ ನಿರ್ಮಾಣ ಆಗಿರುತ್ತೆ. ಈ ಸಿನಿಮಾ ಕಲೆಕ್ಷನ್ 2 ಕೋಟಿ ಆಗಿರುತ್ತೆ. ಅಣ್ಣವ್ರದ್ದು 100ನೇ ಸಿನಿಮಾ ಅಂತ ಒಂದು ಕಡೆ ಕ್ರೇಜ್ ಇರುತ್ತೆ. ಇನ್ನೊಂದು ಕಡೆ ಈ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಸ್ಟೋರಿ ಕೂಡ ಹೊಂದಿರುತ್ತೆ. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ನಿರ್ಮಾಪಕ ಜಯಣ್ಣ ಅವರು, ಕೆ.ಎಸ್.ಎಲ್. ಸ್ವಾಮಿ ಅವರು ಈ ಸಿನಿಮಾನ ನಿರ್ದೇಶನ ಕೂಡ ಮಾಡಿರ್ತಾರೆ. ಅದಾದ್ಮೇಲೆ ಶಂಕರ್ ಗುರು. ನಿಮ್ಗೆಲ್ಲ ಗೊತ್ತು, ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆದ ಸಿನಿಮಾ. ಇಡೀ ಕರ್ನಾಟಕ ರಾಜ್ಯದಲ್ಲೇನೆ ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಈ ಸಿನಿಮಾದಲ್ಲಿ ಅಣ್ಣವರು 3 ವಿಭಿನ್ನ ಪಾತ್ರಗಳನ್ನ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾನ ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರ್ತಾರೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಈ ಸಿನಿಮಾನ ನಿರ್ಮಾಣ ಕೂಡ ಮಾಡಿರ್ತಾರೆ. ಈ ಸಿನಿಮಾದ ಬಜೆಟ್ 30 ಲಕ್ಷ. ಕಲೆಕ್ಷನ್ ಹತ್ತತ್ರ 4 ಕೋಟಿ ಬರುತ್ತೆ. ಅಂದ್ರೆ 3.76 3.75 ಕೋಟಿ ಈ ಸಿನಿಮಾದ ಕಲೆಕ್ಷನ್ ಕೂಡ ಆಗಿರುತ್ತೆ. ಇದಾದ ಮೇಲೆ ಅಣ್ಣವ್ರದ್ದು ಇನ್ನೊಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಯಾವುದು ಅಂತಂದ್ರೆ ಮಯೂರ ಸಿನಿಮಾ. ಈ ಸಿನಿಮಾ 1975ರಲ್ಲಿ ತೆರೆ ಕಾಣುತ್ತೆ. ಅಣ್ಣವರು, ವಜ್ರಮುನಿ ಅವರು, ಬಾಲಕೃಷ್ಣ ಅವರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ. ಈ ಸಿನಿಮಾ ನಿರ್ದೇಶನ ಒಂದು ವಿಜಯ್ ಅವರು ಇರ್ತಾರೆ. ನಿರ್ಮಾಪಕ ವೇಣುಗೋಪಾಲ್ ಅವರು ಇರ್ತಾರೆ ಈ ಸಿನಿಮಾಗೆ. ಕನ್ನಡಿಗರ ಮನಸ್ಸಲ್ಲಿ ಒಂದು ಶಾಶ್ವತವಾಗಿ ಉಳ್ಕೊಳ್ಳುವಂತ ಸಿನಿಮಾ ಇದು. ಯಾಕೆಂತಂದ್ರೆ ಇದು ಕನ್ನಡದ ಒಂದು ಮೂಲ ಪುರುಷ ಏನಿದ್ರು ಮಯೂರ ವರ್ಮ, ಅವನ ಒಂದು ಸ್ಟೋರಿನ ಮಾಡಿರ್ತಾರೆ. ಐತಿಹಾಸಿಕ ಪಾತ್ರದಲ್ಲಿ ಅಣ್ಣವರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಈ ಸಿನಿಮಾದ ಕಲೆಕ್ಷನ್ ಹತ್ತತ್ರ 3 ಕೋಟಿ ರೂಪಾಯಿ ಆಗಿರುತ್ತೆ. ಅಂದ್ರೆ ಆಗಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಕಲೆಕ್ಟ್ ಮಾಡುತ್ತೆ. ಈ ಸಿನಿಮಾ ಬಜೆಟ್ ಬಂದು 45 ಲಕ್ಷ. ಅಂದ್ರೆ ಅಲ್ಲಿವರೆಗೂ ಬಂದಂತ ಎಲ್ಲಾ ಸಿನಿಮಾಗಳಿಗಿಂತ ಈ ಸಿನಿಮಾ ಬಜೆಟ್ ತುಂಬಾ ಜಾಸ್ತಿನೇ ಹಾಕಿರ್ತಾರೆ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಆಕ್ಷನ್ ದೃಶ್ಯಗಳು ಜಾಸ್ತಿ ಇರುತ್ತೆ. ಮತ್ತೊಂದು ರಾಜನ್ ಪಾತ್ರ ಆಗಿರೋದ್ರಿಂದ ಆ ತರ ಬಜೆಟ್ ಕೂಡ ಬೇಕಾಗಿರುತ್ತೆ. 2 ಕನಸು. ಡಾಕ್ಟರ್ ರಾಜ್‌ಕುಮಾರ್ ಅವರು, ಕಲ್ಪನಾ ಅವರು ಅಭಿನಯ ಮಾಡಿರ್ತಾರೆ. ಇದು ಒಂದು ಎವರ್‌ಗ್ರೀನ್ ಸಿನಿಮಾ. ಅಣ್ಣವರು ಒಂದು ಪ್ರೊಫೆಸರ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ. ಈ ಸಿನಿಮಾನ ದೊರೆ ಭಗವಾನ್ ಅವರು ನಿರ್ದೇಶನ ಮಾಡ್ತಾರೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ನಿರ್ಮಾಣ ಮಾಡ್ತಾರೆ. ಈ ಸಿನಿಮಾ ಕಲೆಕ್ಷನ್ ಬರೀ 20 ಲಕ್ಷ. ಅಂದ್ರೆ ತುಂಬಾ ಕಮ್ಮಿ ಇನ್ವೆಸ್ಟ್ ಮಾಡಿ ಈ ಸಿನಿಮಾನ ಮಾಡ್ತಾರೆ. ಒಂದು ಕಾಲೇಜು, ಮನೆ ಇಷ್ಟರಲ್ಲೇ ನಡೆಯುತ್ತೆ ಈ ಒಂದು ಸಿನಿಮಾದ ಕತೆ. ಅದ್ರ ಕಲೆಕ್ಷನ್ ಈ ಸಿನಿಮಾದು 3 ಕೋಟಿ ಆಗಿರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಒಂದು 20 ಲಕ್ಷ ಇನ್ವೆಸ್ಟ್ ಮಾಡಿ 3 ಕೋಟಿ ರೂಪಾಯಿ ಗಳಿಕೆ ಮಾಡ್ತಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಣ್ಣವ್ರ ಸಿನಿಮಾ ಅಂತ, ಮತ್ತೆ ಅಣ್ಣವ್ರಿಗೆ ಇದ್ದಂತ ದೊಡ್ಡ ಅಭಿಮಾನಿಗಳ ಬಳಗ. ಮತ್ತೆ ಆಲೂಜನು. ಈ ಸಿನಿಮಾ ನೋಡಿ ಸಾಕಷ್ಟು ಜನ ಗಂಡ ಹೆಂಡತಿ ಅನ್ಕೊಂಡಿದ್ರಂತೆ. ಇದ್ರೆ ಈ ತರ ಇರ್ಬೇಕು ಅಂತ ಅನ್ಬಿಟ್ಟು. ಈ ಸಿನಿಮಾ ಡಾಕ್ಟರ್ ರಾಜ್‌ಕುಮಾರ್ ಅವರು, ರೂಪಾದೇವಿ ಅವರು ಮತ್ತು ಮಾಧವಿ ಅವರು ಅಭಿನಯ ಮಾಡ್ತಾರೆ. ನಿರ್ಮಾಣ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಮಾಡ್ತಾರೆ. ಸಂಗೀತಂ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾದ ಬಜೆಟ್ ಬಂದು ಆಗಿನ ಕಾಲಕ್ಕೆ ಬರೀ 25 ಲಕ್ಷ. ಒಂದೇ ಒಂದು ಊರಲ್ಲಿ ಈ ಸಿನಿಮಾನ ತೆಗಿತಾರೆ. ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಊರು, ಅದರಲ್ಲೇ ತೆಗಿತಾರೆ. ಅದ್ರ ಕಲೆಕ್ಷನ್ ಈ ಸಿನಿಮಾ ಸಹ ಒಂದು 3 ಕೋಟಿವರೆಗೂ ಮಾಡುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹಿಟ್ ಕೂಡ ಆಗುತ್ತೆ. ಮತ್ತೆ ಇನ್ನೊಂದು ಸಿನಿಮಾ ಯಾವುದು ಅಂತಂದ್ರೆ 1972ರಲ್ಲಿ ಬರುತ್ತೆ, ಬಂಗಾರದ ಮನುಷ್ಯ. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರು, ಭಾರತಿ ಅವರು, ವಜ್ರಮುನಿ ಅವರು ಕೂಡ ಅಭಿನಯ ಮಾಡ್ತಾರೆ. ರಾಜ್‌ಕುಮಾರ್, ಭಾರತಿ ಅಂತಂದ್ರೆ ಸಿನಿಮಾದು ದೊಡ್ಡ ಮಟ್ಟದಲ್ಲಿ ಆಲ್ಮೋಸ್ಟ್ ಹಿಟ್ ಅಂತಾನೆ ಅರ್ಥ. ಯಾಕೆಂತಂದ್ರೆ ಅವರಿಬ್ರು ಮಾಡಿದಂತ ಸಿನಿಮಾಗಳು ಯಾವ್ದು ಕೂಡ ಸೋಲ್ತಾ ಇರ್ಲಿಲ್ಲ. ಎಲ್ಲಾ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿತ್ತು. ಆ ಇಬ್ರು ಪೇರು ಈಗಲೂ ಸಹ ತುಂಬಾ ಜನ ಇಷ್ಟಪಡ್ತಾರೆ. ಮತ್ತೆ ಈ ಸಿನಿಮಾದ ಬಜೆಟ್ 20 ಲಕ್ಷ ಆಗಿರುತ್ತೆ. ಯಾರು ಕೂಡ ಅನ್ಕೊಂಡಿರ್ಲಿಲ್ವಂತೆ ಬಂಗಾರದ ಮನುಷ್ಯ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ರೈತರ ಜೊತೆ ನಡೆಯುವಂತ ಸಿನಿಮಾ ಇದು.
ಹಾಗಾಗಿ ತುಂಬಾ ಜನ ಹೇಳಿದ್ರಂತೆ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತ. ಪುಟ್ಟಣ್ಣ ಕಣಗಾಲ್ ಅವರು ಈ ಸಿನಿಮಾ ಬಗ್ಗೆ ನೆಗೆಟಿವ್ ಮಾತಾಡಿದ್ರು. ಆದ್ರೆ ಈ ಸಿನಿಮಾ ಆಗಿನ ಕಾಲಕ್ಕೆ 4 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡುತ್ತೆ. ಬಟ್ ಅಂದಾಜು ಲೆಕ್ಕ ಎಲ್ಲ 4 ಕೋಟಿ ಆಗಿತ್ತಾ, 5 ಕೋಟಿ ಆಗಿತ್ತಾ, 6 ಕೋಟಿ ಆಗಿತ್ತಾ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಈ ಸಿನಿಮಾ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಹಿಟ್ ಆಗುತ್ತೆ. 1972ರಲ್ಲಿ ಈ ಸಿನಿಮಾ 1 ವರ್ಷ ಪ್ರದರ್ಶನ ಕಾಣುತ್ತೆ. ಅದಾದ್ಮೇಲೆ ರಿಲೀಸ್ ಆದಾಗೂ ಕೂಡ ಈ ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಮಾಡುತ್ತೆ. ಮತ್ತು ನನ್ನ ಪ್ರಕಾರ ಇನ್ನೊಂದು ಟಾಪ್ 1 ಸಿನಿಮಾ ಯಾವುದು ಅಂತಂದ್ರೆ ಕಲೆಕ್ಷನ್ ಅಲ್ಲಿ ಜೀವನ ಚೈತ್ರ ಸಿನಿಮಾ. ನಿಮ್ಗೆಲ್ಲ ಗೊತ್ತು ಜೀವನ ಚೈತ್ರ ಸಿನಿಮಾ ಎಷ್ಟು ದುಡ್ಡು ಮಾಡ್ತಾರೆ ಹಿಟ್ ಆಗಿದ್ದ ಸಿನಿಮಾ ಅಂತಂದ್ರೆ, ಪೊಲೀಸರು ಥಿಯೇಟರ್ ಮುಂದೆಗಡೆ ಒಂದು ರಿಸರ್ವ್ ವ್ಯಾನ್ ಇಟ್ಟಿದ್ರಂತೆ. ಒಂದು 25 ಜನ 30 ಜನ ಪೊಲೀಸರು ಪ್ರತಿಯೊಂದು ಥಿಯೇಟರ್ ಮುಂದೆನೂ ಇರಬೇಕು ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಅಷ್ಟು ಕ್ರೌಡ್ ಇತ್ತಂತ ಆ ಸಿನಿಮಾ ಇಟ್ಟಾದ್ಮೇಲೆ. ಹಾಗಾಗಿ ಈ ಸಿನಿಮಾ ಟಿಕೆಟ್ 3 ದಿನ ಮುಂಚೆನೆ ಕೊಟ್ಟಿದ್ರೆ, ಟಿಕೆಟ್ ಸೋಮವಾರದ ಸಿಕ್ಕಿದ್ರೆ ಓಕೆ, ಮಂಗಳವಾರ ಸಿಕ್ಕಿದ್ರು ಓಕೆ, ಇಲ್ಲ ನೆಕ್ಸ್ಟ್ ಗುರುವಾರ ಸಿಕ್ಕಿದ್ರು ಓಕೆ, ಆ ತರ ಟಿಕೆಟ್ ಸೇಲ್ ಆಗ್ತಿತ್ತಂತೆ ಈ ಒಂದು ಸಿನಿಮಾದು. ಈ ಸಿನಿಮಾನು ಅಷ್ಟೇ ಸಿಕ್ಕಾಪಟ್ಟೆ ದುಡ್ಡು ಮಟ್ಟದಲ್ಲಿ ಹಿಟ್ ಆಗುತ್ತೆ. ಈ ಸಿನಿಮಾದ ಬಜೆಟ್ 25 ಲಕ್ಷ ರೂಪಾಯಿ ಆಗಿರುತ್ತೆ. ಕಲೆಕ್ಷನ್ 8 ಕೋಟಿ. ಅಣ್ಣವರ ಒಂದು ಜೀವನದಲ್ಲೇನೆ ಈ ಸಿನಿಮಾ ಕಲೆಕ್ಟ್ ಮಾಡಿದಷ್ಟು ದೊಡ್ಡ ಅಮೌಂಟ್ ನ ಬೇರೆ ಯಾವೊಂದು ಸಿನಿಮಾ ಕೂಡ ಕಲೆಕ್ಟ್ ಮಾಡಿರಲ್ಲ. ರಾಜ್‌ಕುಮಾರ್ ಅವರು ಮತ್ತು ಮಾಧವಿ ಅವರು ಅಭಿನಯ ಮಾಡ್ತಾರೆ. ದೊರೆ ಭಗವಾನ್ ಅವರ ಒಂದು ನಿರ್ದೇಶನ ಇರುತ್ತೆ ಈ ಒಂದು ಸಿನಿಮಾಗೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ನಿರ್ಮಾಣ ಮಾಡಿದಂತ ಸಂಸ್ಥೆಗಳಲ್ಲೆಲ್ಲ ಅತಿ ಹೆಚ್ಚು ಕಲೆಕ್ಷನ್ ಅಂದ್ರೆ ಅಣ್ಣವ್ರ ಸಿನಿಮಾದಲ್ಲಿ ಈ ಒಂದು ಸಿನಿಮಾಗೆ ಬಂದಿದ್ದು 8 ಕೋಟಿ ಕಲೆಕ್ಟ್ ಕೂಡ ಈ ಸಿನಿಮಾ ಮಾಡುತ್ತೆ. ಮತ್ತೆ ಈ ಸಿನಿಮಾ ಜನದ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಕೂಡ ಬೀಳುತ್ತೆ. ಎಲ್ಲ ಕಡೆ ಸಾರಾಯಿ ಅಂಗಡಿ ಕ್ಲೋಸ್ ಮಾಡಿಸ್ಬೇಕು ಅನ್ನೋದು ಮತ್ತು ಅಣ್ಣವ್ರ ಅಭಿನಯ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಈ ಸಿನಿಮಾ ಈಗಲೂ ಸಹ ಟಿವಿಲಿ ಹಾಕಿದ್ರೆ ಜನ ಚಾನಲ್ ಚೇಂಜ್ ಮಾಡದೆ ನೋಡ್ತಾರೆ. ಅಷ್ಟು ದುಡ್ಡು ಮಾಡ್ತಾರೆ, ಸಿನಿಮಾನ ಇಟ್ಕೊಟ್ಟಿರ್ತಾರೆ. ಈ ಸಿನಿಮಾ ಬರೀ 25 ಲಕ್ಷದಲ್ಲಿ ತಯಾರಾಗುತ್ತೆ. ಅಂದ್ರೆ ಒಂದೇ ಒಂದು ಮನೆ ಅಥವಾ ಒಂದು ರಾಜ್ಯದಲ್ಲಿ ನಡೆಯುವಂತ ಸಿನಿಮಾ. ಮತ್ತು ಹಾಡಿಗೋಸ್ಕರ ಅಣ್ಣವರು ಹಿಮಾಲಯದ ಹತ್ರ ಹೋಗ್ತಾರೆ. ಹಾಡಿಗೆ ಅಣ್ಣವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಅಂತ ಒಂದು ಸಿನಿಮಾ ಕಲೆಕ್ಷನ್ ಅಲ್ಲಿ ಕೂಡ ದುಡ್ಡು ಮಟ್ಟದಲ್ಲಿ ದಾಖಲೆ ಬರುತ್ತೆ. ಇದ್ಯಾವುದು ಕೂಡ ಒಂದು ಅಧಿಕೃತ ಮಾಹಿತಿ ಅಲ್ಲ. ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಕಲೆಕ್ಷನ್, ಬಾಕ್ಸ್ ಆಫೀಸ್ ಈ ತರ ಇರ್ಲಿಲ್ಲ. ಬಟ್ ಆದ್ರೆ ಒಂದು ಅಂದಾಜಿನ ಪ್ರಕಾರ ಹೇಳೋದಿತ್ತು ಅಂತಂದ್ರೆ ಅಣ್ಣವ್ರಿಗೆ ಇದ್ದಂತ ಮಾರ್ಕೆಟ್ ಮತ್ತು ಅವರು ಸಿನಿಮಾಗಳು ಕಲೆಕ್ಟ್ ಮಾಡ್ತಿದ್ದು. ಮತ್ತು ಒಂದಷ್ಟು ಹುಡುಕ್ದಾಗ ಕೆಲವೊಂದು ಸಿನಿಮಾಗಳದ್ದು ಬಜೆಟ್ ಸಿಗುತ್ತೆ, ಕಲೆಕ್ಷನ್ ಸಿಗುತ್ತೆ. ಇನ್ನ ಕೆಲವೊಂದಷ್ಟು ಸಿನಿಮಾಗಳದ್ದು ಸಿಗೋದಿಲ್ಲ. ಸಿಕ್ಕಿರೋದ್ರಲ್ಲಿ ಅಣ್ಣವ್ರದ್ದು ಅತಿ ಹೆಚ್ಚು ಕಲೆಕ್ಟ್ ಮಾಡಿರೋ ಸಿನಿಮಾ ಅಂತಂದ್ರೆ ಜೀವನ ಚೈತ್ರ. ಅಂದ್ರೆ 2000 ಒಳಗಡೆಗೆ. 2000 ಆದ್ಮೇಲೆ ಶಬ್ದವೇದಿ ಸಿನಿಮಾ, ಆಕಸ್ಮಿಕ ಸಿನಿಮಾ ಇವೆಲ್ಲ ಇನ್ನೂ ಜಾಸ್ತಿ ಕೂಡ ಕಲೆಕ್ಟ್ ಮಾಡಿದೆ. ಆದ್ರೆ ಅದ್ರ ಬಜೆಟ್ ಕೂಡ ಹಂಗೆ ಇದೆ. ಶಬ್ದವೇದಿದು ಅಷ್ಟೇನೆ 2 ರಿಂದ 3 ಕೋಟಿ ಖರ್ಚಾಗಿತ್ತು ಆ ಸಿನಿಮಾಗೆ. ಹಾಗಾಗಿ ಅದ್ರ ಕಲೆಕ್ಷನ್ ಕೂಡ ಜಾಸ್ತಿ ಇತ್ತು. ನಾನು ಹೇಳಿರೋದು ಒಂದು 50 ಲಕ್ಷದ ಒಳಗಡೆ ಅಣ್ಣವ್ರ ಸಿನಿಮಾಗಳಿಗೆ ಬಜೆಟ್ ಹಾಕಿ ಆ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಕೋಟಿಗಳು ಮಾಡಿದ್ಯಲ್ಲ, ಆ ಸಿನಿಮಾಗಳು ಮಾತ್ರ. ಈ ನಾನು ಏನ್ ಹೇಳಿದೆ 10 ಸಿನಿಮಾಗಳು ಬರೀ 50 ಲಕ್ಷ ರೂಪಾಯಿಗಿಂತ ಒಳಗಡೆ ಇರುವಂತ ಸಿನಿಮಾಗಳೇನೆ. ಬಟ್ ಕಲೆಕ್ಷನ್ ಮಾತ್ರ ಯಾವ್ದು ಕೂಡ 1 ಕೋಟಿ ಒಳಗಡೆ ಇಲ್ಲ. ಎಲ್ಲ 2 ಕೋಟಿ, 3 ಕೋಟಿ, 4 ಕೋಟಿ ಇರೋಂಥದ್ದೇ. ಜೀವನ ಚೈತ್ರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ಅಣ್ಣವರ ಒಂದು ಸಿನಿ ಕೆರಿಯರ್ ನಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.